ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಅಕ್ರಮ ಅಬಕಾರಿ ಇಲಾಖೆ ಮುಖಾಂತರ ಆಗ್ತಿದೆ ಅನ್ನುವಂಥ ಆರೋಪ. ನಾನು ಹದ್ಲಿ ಅವರನ್ನು ಮಾತನಾಡಿಸಬೇಕು ಬಾಗಲಕೋಟೆಯಿಂದ. ಹದ್ಲಿ ಅವರ ಇಲ್ಲಿ ತಾವು ಹೇಳಿದ್ರಿ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ರೈಸ್ ಮಾಡಿದ್ರಿ ತಾವು. ಒಂದು ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಿದೆ ಅಂತಂದಾಗ ಇದು ಒಂದು ಕೇಸ್ ಅಲ್ಲ, DC ಟ್ರ್ಯಾಪ್ ಆಗಿರುವ ಒಂದು ಕೇಸ್ ಅಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಇನ್ನೊಂದು ಕೇಸಲ್ಲಿ ಮತ್ತೊಬ್ಬರು ಉನ್ನತ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ. ಪದೇ ಪದೇ ಘಟನೆಗಳು ಮರುಕಳಿಸ್ತಾ ಇದೆ, ಪದೇ ಪದೇ ಆರೋಪಗಳು ಮರುಕಳಿಸ್ತಾ ಇದೆ. ಮತ್ತೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರಲ್ಲ, ಅರ್ಥ ಇಲ್ವಾ ಇವರು? ಸರ್, ಈಗ ತಿಮ್ಮಾಪುರ ಸಾಹೇಬರು ತಮ್ಮ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳ ಕಾರ್ಯಗಳನ್ನು ತಂದಿದ್ದಾರೆ. ಸಣ್ಣದುದಾರರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವ ರೀತಿ ಅಂದ್ರೆ ಈ ಲಾಗಿನ್ ಮಾಡೋದು ಸಣ್ಣದಾರಿಗೆ 2 ಲಾಗಿನ್ ಮಾಡಿದ್ದಾರೆ. ಅದು ಅಧಿಕಾರಿಗಳಿಗೆ ಮತ್ತು ಪಾರದರ್ಶಕವಾಗಿ ಟ್ರಾನ್ಸ್ಫರ್ ಮಾಡೋದು ಪಾರದರ್ಶಕ ಮತ್ತು ಅದನ್ನ ಇದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ಇದನ್ನ ಸಹಿಸಲಾಗಲಾರದ ಕೆಲವು ಅಧಿಕಾರಿಗಳು ಇದು ದುರುದ್ದೇಶ ಪೂರಿತವಾಗಿ, ಅದು ಉತ್ತರ ಕರ್ನಾಟಕದ ಮಂತ್ರಿಗಳ ವಿರುದ್ಧ ಇದು ದುರುದ್ದೇಶ ಪೂರ್ವಕವಾಗಿ ಕೆಲವು ಅಧಿಕಾರಿಗಳು ಇದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಸರಳೀಕರಣ ಹೆಂಗಾಯ್ತು ಗೊತ್ತಾ ಅಲ್ಲಿ ಅವರೇ? ಆರೋಪ ಕೇಳಿ ಬಂದಾಗ ಉತ್ತರ ಕರ್ನಾಟಕ ಅಂತ ಹೇಳೋದು, ನೀವು ಕರ್ನಾಟಕನೇ ಭಾಗ ಮಾಡ್ತೀರಲ್ರಿ, ಬಳಸೋದು. ಶಿವಕುಮಾರ್ ಹೇಳ್ತಾರೆ ದಲಿತರು ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಆಗ್ತಿದ್ದಾರೆ ಅಂತ. ಸರ್, ಸಾಕಷ್ಟು ವ್ಯವಸ್ಥೆಯನ್ನು ಸುಧಾರಣೆ ಮಾಡಿದ್ದಾರೆ ಅಬಕಾರಿ ಇಲಾಖೆ. ಯಾವ್ಯಾವುದು ಒಂದು 5 ಹೇಳಿ. ಬೆಳಗ್ಗೆ 6 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಬಾರ್ ಓಪನ್ ಮಾಡ್ತಾರೆ. 12 ಗಂಟೆವರೆಗೂ ಮುಚ್ಚಲ್ಲ. ಒಂದ್ ನಿಮಿಷ ಅವ್ರು ಮಾತಾಡೋದನ್ನ ಕೇಳೋಣ. ಉತ್ತರ ಕೊಡ್ಲಿಲ್ಲ. 5 ಸುಧಾರಣೆಗಳನ್ನ ದಯವಿಟ್ಟು ಲಿಸ್ಟ್ ಮಾಡಕ್ಕೆ ಹೇಳಿ. ಹದ್ಲಿ ಅವರೇ ಮಾತಾಡಿ. ಸರ್, ಈಗ ಮುಂಚೆ 21 ಲಾಗಿನ್ ಹೋಗ್ಬೇಕಾಗಿತ್ತು, ಈಗ 7 ಲಾಗಿನ್ ಮಾಡಿದ್ದಾರೆ. ಮತ್ತು ಸಣ್ಣದುದಾರರಿಗೆ ಕೇವಲ 2 ಲಾಗಿನ್ ಹೋಗ್ಲಿಕ್ಕೆ ಮಾಡಿದ್ದಾರೆ. ಮತ್ತು ಯಾವ್ದಾದ್ರು ವರ್ಗಾವಣೆ ಇದ್ರೆ ಅದನ್ನ ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಈಗ ವರ್ಗಾವಣೆ ಕೌನ್ಸಿಲಿಂಗ್ ಮೂಲಕ ಮಾಡ್ತಾ ಇದ್ದಾರೆ. ಇದನ್ನು ಸುಧಾರಣೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ತಿಮ್ಮಾಪುರ ಸಾಹೇಬರು. ಇದು ದುರುದ್ದೇಶಕ ಪೂರ್ವಕವಾಗಿ ಕೆಲವು ಅಧಿಕಾರಿಗಳು ಇದನ್ನ ಷಡ್ಯಂತ್ರ ಮಾಡಿ ಇವರ ಹೆಸರು ಕೆಡಿಸಲಿಕ್ಕೆ ಈ ರೀತಿ ಯೋಜನೆಗಳನ್ನ ಹಾಕ್ತಾ ಇದ್ದಾರೆ. ಅದ್ಲಿ ಅವರೇ, ಈಗ ವರ್ಗಾವಣೆ ಕೌನ್ಸಿಲಿಂಗ್ ಮೂಲಕ ಅನೇಕ ಇಲಾಖೆಗಳಲ್ಲಿ ನಡೀತಾ ಇದೆ, ಒಂದು ಒಳ್ಳೆ ಪ್ರಕ್ರಿಯೆ ಅಂತ ಅಂದ್ಕೊಳ್ಳೋಣ. ಆದರೆ ಒಬ್ಬ DC, ಪ್ರಮುಖವಾಗಿರ್ತಕ್ಕಂಥ ಒಬ್ಬ DC ಮಂತ್ರಿಯ ಹೆಸರನ್ನು ತೆಗೆದುಕೊಂಡಾಗ ಅದರ ಅಮೂಲಾಗ್ರವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸೋದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಸರ್ಕಾರ ಜವಾಬ್ದಾರಿ. ಆದ್ರೆ ಇದು ಒಂದೇ ಸಲ ಬಂದಿಲ್ಲ. ಶ್ರೀನಾಥ್ ಜೋಶಿ ಪ್ರಕರಣದಲ್ಲೂ ತಿಮ್ಮಾಪುರರ ಹೆಸರು ಬಂದಿತ್ತು, ಈಗಲೂ ತಿಮ್ಮಾಪುರರ ಹೆಸರು RBT ಅಂತ ಹೇಳ್ತಿದ್ದಾನೆ. ಬರೇ ಅವ್ರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಸುಮ್ಮನೆ ಹೆಂಗೆ ಅಂದ್ರೆ ಭಾಗಿಯಾಗಿಲ್ಲ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಬಿಟ್ರ? ಭಾಗಿ ಆಗಿಲ್ಲ ಅನ್ನೋದನ್ನ ನೀವು ಡಿಸೈಡ್ ಮಾಡಿಬಿಟ್ರ ಅವ್ರ ಪರವಾಗಿ? ಭಾಗಿ ಆಗಿದಾರೋ ಇಲ್ವೋ ಅನ್ನೋ ತನಿಖೆ ನಡಿಬೇಕಲ್ಲ ಮೊದಲು. ತನಿಖೆ ಅಂದರೆ ಸರ್ಕಾರಕ್ಕೆ ಈಗ ವಿಪಕ್ಷಗಳ ಆರೋಪ ಮಾಡಿದ್ವಪ್ಪ, ನೋ ತನಿಖೆ ಅನ್ನೋದು ಸರ್ಕಾರದ ಸ್ಟ್ಯಾಂಡ ಎಲ್ಲ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಕೂಡ. ಅಲ್ಲ, ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಹಿರಿಯ ಸಚಿವರು ಹೇಳಿದಾರಲ್ಲ ಸರ್. ಅಲ್ರಿ, ಹಿರಿಯ ಸಚಿವರು ಹೇಳಿದ್ರೆ ಮುಗಿದೋಯ್ತಾ? ಅಲ್ರಿ, ಹಿರಿಯ ಸಚಿವರು ಹೇಳಿದ್ರೆ ಮುಗಿದೋಯ್ತಾ? ಹಿರಿಯ ಸಚಿವರು ಹೇಳ್ಬಿಟ್ರಪ್ಪ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಲ್ರಿ, ಸ್ಪಷ್ಟೀಕರಣ ನೋಡ್ರಿ, ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಸದನದಲ್ಲಿ ಮಿಯರ್ ಸ್ಟೇಟ್ಮೆಂಟ್ ವಿಲ್ ನಾಟ್ ವರ್ಕ್. ಭ್ರಷ್ಟಾಚಾರದ ಪ್ರಕರಣಗಳ ಮೊದಲ ರೂಲ್ ಏನು? ಸರ್ಕಾರ ಶುಡ್ ಕಮ್ ಕ್ಲೀನ್ ಆನ್ ಇಟ್. ನಾನೀಗ ವಿಪಕ್ಷಗಳ ರಾಜೀನಾಮೆ ಕೇಳ್ತೇವೆ, ನಾನೇನು ರಾಜೀನಾಮೆ ಕೇಳ್ತಿಲ್ಲ. ಒಮ್ಮೆ ರಾಜೀನಾಮೆ ಕೊಟ್ಟರೆ ರಾಜಕೀಯ ನಾಯಕರ ರಾಜಕೀಯ ಮುಗಿದು ಹೋಗುತ್ತೆ ಅಂತಕ್ಕಂಥದ್ದು ನನಗೆ ಅರಿವಿದೆ. ನಾನು ಕೇಳ್ತಿರುವ ಪ್ರಶ್ನೆ, ಅಬಕಾರಿ ಇಲಾಖೆಯಲ್ಲಿ 1 ಅಲ್ಲ 2 ಅಲ್ಲ 3 ಈ ರೀತಿಯ ಪ್ರಕರಣಗಳು ಹೊರಗಡೆ ಬಂದು ಅವರು ಸಚಿವರ ಹೆಸರನ್ನು ಹೇಳ್ತಿರ್ಬೇಕಾದ್ರೆ ಯಾರು ಸರ್ಕಾರ ನಡೆಸ್ತಿದ್ದಾರೆ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕರ್ತವ್ಯ ಅಲ್ವಾ ಯು ಶುಡ್ ಕಮ್ ಕ್ಲೀನ್ ಅನ್ನೋದು? ಮುಂದುವರೆದು ನಾನು ಹೇಳೋದಾದರೆ, ನೀವು BJPಗೆ ಹ್ಯಾಂಡಲ್ ಕೊಡ್ತೀರಿ ಪ್ರತಿ ಬಾರಿ ಹಿಂಗೆ ಮಾಡಿ. ಇಲ್ಲ, ನೀವು CBI ತನಿಖೆ ನಡೆಸಿ ಅಥವಾ ನೀವೇನೋ ಬೇರೆ ನಡೆಸಿ ಅಂತಕ್ಕಂಥದ್ದನ್ನು ನೀವು ತನಿಖೆ ನಡೆಸೋಲ್ಲ. ಈಗ ನಾಗೇಂದ್ರ ಪ್ರಕರಣದಲ್ಲೂ ನಾವು ನೋಡಿದ್ವಿ, ಅಧಿಕಾರಿ ನೇರವಾಗಿ ಹೆಸರು ಹೇಳ್ತಿದ್ದ, ಎಲ್ಲಿ ಹೋಗಿ ನಾನು ಶಾಂಗ್ರಿಲಾ ಹೋಟೆಲ್ದಲ್ಲಿ ಕುಳಿತುಕೊಂಡೆ ಅಂತಕ್ಕಂಥದ್ದನ್ನು. ಬಟ್ ನಾಗೇಂದ್ರ ಇಸ್ ಕ್ಲೀನ್.
ಸರ್ಕಾರದಲ್ಲಿ ಉತ್ಸುಕತೆ ಇದೆ ನಾಗೇಂದ್ರರನ್ನ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋದನ್ನ. RCB ತಿಮ್ಮಾಪುರ ಪ್ರಕರಣದಲ್ಲೂ ಮೂಡ ಕೇಸ್ ಬಂದಾಗ್ಲೂ ಹಂಗೆ ಅಧಿಕಾರಿಗಳ ಬಲಿಪಶು ಮಾಡಲಾಯಿತು. ಅಲ್ಲ, ಸಿಎಂ ವಾಪಸ್ ಬರ್ತಾರ್ರಿ. ಅವ್ರು ಉತ್ತರ ಕೊಡ್ಲಿ. ಹೇಳಿ ನಾಗರಾಜ್ ಹೆಗ್ಡೆ ಅವರೇ. ನೀವು ಎಲ್ಲಾದ್ರಲ್ಲೂ ಮಹಿಳಾ ಮತ್ತು ಇದ್ರಲ್ಲಿ ಮಕ್ಕಳ ಕಲ್ಯಾಣ ನಿಮ್ ಇಲಾಖೆ ಕಷ್ಟ ನನಗೆ ಅರ್ಥ ಆಗುತ್ತೆ ನಾಗರಾಜ್ ಹೆಗ್ಡೆ ಅವರೇ, ನಿಮ್ ಕಷ್ಟ ನನಗೆ ಅರ್ಥ ಆಗತ್ತೆ. ಒಂದು ತನಿಖೆನೂ ಬೇಡವಾ? ಯಾವ ಅಂದರೆ ಇನ್ನು ಮುಂದೆ ಯಾವ ಪಕ್ಷದ ಸರ್ಕಾರ ಬಂದರೂ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಬಿಟ್ರು, DK ಶಿವಕುಮಾರ್ ಅಂತ ಉಪಮುಖ್ಯಮಂತ್ರಿಗಳು, ಆಗಿನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಬರ್ತಾರೆ, ಅವರು ದಲಿತ ಅನ್ನುವ ಕಾರಣಕ್ಕೋಸ್ಕರ ಟಾರ್ಗೆಟ್. ಜಾತಿಯಲ್ಲಿ ಬಂತಿಲ್ಲಿ ಕೇಳಿಸ್ತಾ ಇದೆಯಾ ಹದ್ಲಿ ಅವರೇ? ಜಾತಿ ಉತ್ತರ ಕರ್ನಾಟಕ ಯಾಕೆ ಬರುತ್ತಿಲ್ಲಿ? ಜೊತೆಗೆ ಇದು ಬಂತಲ್ಲ ನಿಮ್ಗೆ ಇದರಲ್ಲಿ JDS ಅಂತೆ, ಅದಕ್ಕೆ 60 ಲಕ್ಷ ಕೊಡು, ಕಾಂಗ್ರೆಸ್ ಆಗಿ 40 ಲಕ್ಷಕ್ಕೆ. ಒಂದೇ ನಿಮಿಷ ಏನ್ರಿ ಇದು? ಹದ್ಲಿ ಅವರೇ, ಏನಿದು? ಹದ್ಲಿ ಅವರೇ ಕೇಳಿಸ್ತಿದ್ಯಾ? ಹೇಳಿ ಸರ್, ಹೇಳಿ. ಅದು ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ. ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಅವರು. ನಾಗರಾಜ್ ಇಂಥ ಪರಿಸ್ಥಿತಿಯಲ್ಲಿ ಪಾಪ ಲೋಕಲ್ ಕಾರ್ಯಕರ್ತನ ತಗಲಾಕ್ಬಿಟ್ಟು ನಾಗರಾಜ್ ಅವರೇ, ಇವರು ನೀವೇ ಉತ್ತರ ಆರಾಮಾಗಿರ್ತಾರೆ. ಕೊಡ್ಬೇಕು ಇದಕ್ಕೆ. ಪ್ರಶ್ನಾತೀತ ನಾಯಕರು ತಿಮ್ಮಾಪುರ ಅವರು ಯಾರು ಪ್ರಶ್ನೆ ಮಾಡಂಗೇ ಇಲ್ಲ. ಅವ್ರು ಹೇಳಿದ್ನೆಲ್ಲರೂ ಒಪ್ಕೋಬೇಕು. ನಾನು ತಿಮ್ಮಾಪುರ ರಾಜೀನಾಮೆ ಕೊಡಲ್ಲ ಅನ್ನೋದು ಅವ್ರು ಅದೇ ರೀತಿ ಹೇಳಿಕೆ ಕೊಡಲೇಬೇಕಾಗತ್ತೆ. ಯಾವ ಮಂತ್ರಿ ಬಂದಿಲ್ಲ ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ತಾರೆ. ನನ್ನ ಪ್ರಶ್ನೆ ಇರೋದು ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ನಡೆಸ್ತಾ ಇರತಕ್ಕಂಥವ್ರು ಇದ್ರ ಬಗ್ಗೆ ಒಂದು SIT ರಚನೆ ಮಾಡಬೇಕು. ಕಷ್ಟ ಆಗ್ತಿದೆ ಅವರಿಗೆ ಉತ್ತರ ಕೊಡೋದಕ್ಕೆ. ನಾನು ಶಂಕರೇಗೌಡರನ್ನ ಮಾತನಾಡಿಸಬೇಕಾದಂಥ ವಿಚಾರ ಇದೆ. ಶಂಕರೇಗೌಡ್ರೆ, ಈಗ ಹದ್ಲಿ ಅವರು ಒಂದು ವಿಚಾರ ಹೇಳಿದರು. ತಿಮ್ಮಾಪುರ ಅವರು ಬಂದ ನಂತರ ಸುಧಾರಣೆಗಳಾಗಿದೆ ಅಬಕಾರಿ ಇಲಾಖೆಯಲ್ಲಿ, ಆ ಸುಧಾರಣೆಗಳನ್ನು ಸಹಿಸಿಕೊಳ್ಳೋದಕ್ಕಾಗದೆ ಈ ರೀತಿಯ ಆರೋಪಗಳನ್ನು ಮಾಡಲಾಗ್ತಿದೆ. ತಾವು ಉದ್ಯಮ ನಡೆಸೋರಾಗಿ ಹೌದಾ ಅದು ಆ ಸುಧಾರಣೆಗಳ ಕಾರಣಕ್ಕಾಗಿ ಈ ರೀತಿ ಸಮಸ್ಯೆಗಳಾಗ್ತಾ ಇರೋದಾ? ಸುಧಾರಣೆಗೆ ಅಂದರೆ ಸರ್, ಈಗ ಏನಾಗಿದೆ ಅಂದರೆ ಲಂಚದ ಒಂದು ಜಾಸ್ತಿ ಇದ್ದಾಗ ಇನ್ಸ್ಪೆಕ್ಟರ್ಗಳದ್ದು ಮತ್ತೆ ಎಲ್ಲ ಇದನ್ನು ಲಾಗಿನನ್ನ ಚೇಂಜ್ ಮಾಡಿದ್ದಾರೆ, ಮತ್ತೆ ಅವರನ್ನ ಕೌನ್ಸಿಲಿಂಗ್ ಮಾಡಿ ಅದ ಲಂಚದ ಒಂದು ಇದು ಮಾಡಿ ತೆಗೆದಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ನಾವು ಸಚಿವರ ಬಗ್ಗೆ ಸರ್ ಕೇಳಿಸ್ತಾ ಇಲ್ವಾ? ಸಚಿವರ ಬಗ್ಗೆ ನಾನು ಆಪಾದನೆ ಮಾಡಲ್ಲ, ಸಚಿವರ ಬಗ್ಗೆ ನೇರ ಆಪಾದನೆ ನಮ್ಮ ಹತ್ರ ಇಲ್ಲ. ಏನು ಮಾಡಕ್ಕೆ ಅಧಿಕಾರಿಗಳಂತೂ ಈ ವಿಷಯದಲ್ಲಿ ತುಂಬಾ ಸಾಮೀಲಾಗಿ ತುಂಬಾ ತುಂಬಾ ಲಂಚದ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಅದೇ ಅಧಿಕಾರಿಗಳು. ಸರಿ, ಕೇಳಿಸ್ತಾ ಇದೆಯಾ ಸರ್? ಎಸ್ ಮಾತಾಡಿ ಶಂಕರೇಗೌಡ್ರೆ. ಹಲೋ, ಕೇಳ್ತಿದೆ ಶಂಕರೇಗೌಡ್ರೆ, ಮಾತಾಡಿ. ಇದು ಅಧಿಕಾರಿಗಳು ಹೌದು, ಅಧಿಕಾರಿಗಳು ಈ CL7 ಅಂತ ಒಂದು ಬಂದ ನಂತರ ತುಂಬಾ 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 ಭ್ರಷ್ಟಾಚಾರ ಜಾಸ್ತಿ ಆಗಿದೆ ವಿನ ಅವರು ಕೆಲವು ಸುಧಾರಣೆ ತಂದಿದ್ದಾರೆ ಮಿನಿಸ್ಟ್ರು. ನಾವು ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಯಾಕೆಂದ್ರೆ ಈಗ ಒಂದೇ ಒಂದು ಉದಾಹರಣೆ ಅಂದ್ರೆ, ಈಗ ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಘಟನೆನೇ ಈಗ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥ ಫೈಲ್ನ ಇವರು 1 ವರ್ಷ 2 ವರ್ಷ ಅದನ್ನ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ತೊಂದರೆ ಕೊಡ್ತಾ ಇದ್ದಾರೆ. ಇದೇ ತರ ನಂದು ಕೂಡ ಒಂದು ಫೈಲ್ 1 ವರ್ಷದಿಂದಾನೇ ಅದೇ ತರ ಈ ಡಾಕ್ಯುಮೆಂಟ್ ಶಂಕರೇಗೌಡ್ರೆ, ಬಿಜೆಪಿ ಮತ್ತು JDS ನವರು ಒಂದು ಆರೋಪವನ್ನು ಮಾಡ್ತಾರೆ. ಕ್ಲಿಯರ್ ಆಗಲ್ಲ. 3 ಹಂತದಲ್ಲಿ ಭ್ರಷ್ಟಾಚಾರ ಆಗ್ತಿದೆ. ಒಂದು ಮಂತ್ಲಿ ಕಲೆಕ್ಷನ್, ಎರಡನೇದ್ದು ಟ್ರಾನ್ಸ್ಫರ್, ಮೂರನೇದ್ದು ಹೊಸ ಲೈಸೆನ್ಸ್ ಮತ್ತು ರಿನಿವಲ್. ಹೌದಾ? 3 ಹಂತದಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದೆಯಾ ಸರ್? ಹೌದು. ಇದು ಏನಂತ ಸರ್, ಈಗ ಮಂತ್ಲಿ ನಡೀತಾ ಇರೋದು ಸತ್ಯ, ಅದು ನಾನು ಇಲ್ಲ ಅಂತ ಹೇಳಲ್ಲ. ಮಂತ್ಲಿ ನಡೀತಾ ಇರೋದು CL7 ಮಾಡಿದ್ರೆ ಅದಕ್ಕೂ ಕೂಡ ಲಂಚ ತಗೋತಾರೆ ಅಧಿಕಾರಿಗಳು. ಪ್ರತಿಯೊಬ್ಬ ಅಧಿಕಾರಿಗಳು ತಗೋತಾ ಇದ್ದಾರೆ. ಅಧಿಕಾರಿ ಹಂತದಲ್ಲಿ ನಡೀತಾ ಇದೇವಿನ ನಾವು ಯಾವುದೇ ಮಿನಿಸ್ಟರ್ ಹತ್ರ ನಾವು ಯಾವುದೇ ಕಮ್ಯುನಿಕೇಶನ್ ಇಲ್ಲ. ನಮ್ಮ ಮಿನಿಸ್ಟರ್ಗೆ ಅಂತ ಯಾವುದೂ ನಾವು ಕೊಡೋದಿಲ್ಲ. ಅಧಿಕಾರಿಗಳಿಗಂತೂ ನಾವು ಡೆಫಿನೆಟ್ಲಿ ಕೊಡ್ತಾ ಇದ್ದಾರೆ ನಮ್ಮ ಬಾರ್ ಮಾಲೀಕರು. ಹಂಗೆ ಹೇಳ್ಬೇಕಾಗ್ತದೆ. ಅಲ್ಲ, ಇದಂತೂ ಸತ್ಯ. ಅಧಿಕಾರಿಗಳು ನಿಮಗೆ ದೊಡ್ಡವರಿಗೆ ಕೊಡಬೇಕು ಅಂತ ಏನಾದ್ರು ಕೇಳಿ ತಗೊಳ್ತಾ ಇದ್ದಾರೆ? ಸತ್ಯ ಹೇಳ್ತಾ ಇದ್ದೀನಿ. ದೊಡ್ಡವರಿಗೆ ಕೊಡಬೇಕು, ಸಾಹೇಬ್ರಿಗೆ ಕೊಡಬೇಕು ಅಂತ ಇಲ್ಲ, ನಮ್ಮ ಹತ್ರ ಆತರ ಇಲ್ಲ, ಅದು ಇಲ್ಲ ಸರ್. ಈಗ ಒಂದು ಹೇಳಿ, ನಮ್ಮ ಮಟ್ಟದಲ್ಲಿ ಅದು ಯಾವ್ದು ಗೊತ್ತಿಲ್ಲ ಸರ್, ನಮ್ಗೆ ಆ ಮಟ್ಟದಲ್ಲಿ ಇಲ್ಲ. ಅಲ್ಲ, ಲಕ್ಷ್ಮೀನಾರಾಯಣ ಅವರನ್ನು ನಾವು ಬೆಳಗ್ಗೆ ಮಾತನಾಡಿಸಿದಾಗ ಅವರು ಅದನ್ನೇ ಹೇಳಿದ್ರು. ಆ ಆಡಿಯೋದಲ್ಲೂ ಅದೇ ಇದೆ. ಸಾಹೇಬ್ರಿಗೆ ಕೊಡಬೇಕು ಅಂತ ಕಲೆಕ್ಷನ್ ಮಾಡಿರೋದು 14 ಲಕ್ಷ, 1,20,00,000 ತಗೊಳ್ತಾರೆ ಅಥವಾ ಕೇಳಿದ್ದಾರೆ ಅಂತ. ಸರ್, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರ ಮಾಡ್ತಾರೆ ಸರ್. ನಮ್ಮ ಜಿಲ್ಲೆಲ್ಲೂ CL7 ಲಂಚ ಇದೆ. ನಮ್ಮ ಜಿಲ್ಲೆಲ್ಲೂ ಈಗ ಅಧಿಕಾರಿ DC ಸಸ್ಪೆಂಡ್ ಆಗಿದ್ದಾರೆ. ಅವರು ಕೂಡ ಅದೇ ತರ ಮಾಡ್ಕೊಬಂದು ಇಲ್ಲಿ ಒಬ್ಬರನ್ನ ಒಂದು ಯಾರು ಲಂಚ ಕೊಡಲ್ಲ ಅವ್ರನ್ನ ಲೈಸೆನ್ಸ್ನೇ ಮಾಡ್ಕೊಡಲ್ಲ. ಇದು ನಡ್ಕೊಬತ್ತಾರ ಸಹಜ. ಈಗ ಇವ್ರು ಬಂದ ನಂತರ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ?
ಈ ಸರ್ಕಾರ ಬಂದ ಯಾರು ಬಂದಂತೆ ಸರ್? ಈ ಸರ್ಕಾರ ಬಂದ ನಂತರ ಸರ್ CL7 ಸ್ಟಾರ್ಟ್ ಸರ್. CL7 ಯಾವತ್ತು ಸ್ಟಾರ್ಟ್ ಆಯ್ತು ಅವತ್ತಿಂದ ಭ್ರಷ್ಟಾಚಾರ ಅತಿರೇಕಕ್ಕೆ ಹೋಗಿದೆ ಸರ್. ಇದು CL7 ಮೊದಲನ ಸರ್ಕಾರನೂ ಕೊಡ್ತಾ ಇತ್ತು ಒಂದು ಲೈಸೆನ್ಸ್. ಅತಿರೇಕಕ್ಕೆ ಹೋಗಿದೆ ಇದು. ಅಲ್ಲ, ಹಿಂದಿನ ಸರ್ಕಾರನೂ CL7 ಹೌದೌದು ಸರ್. CL7 ಕೊಟ್ಟಾಗ ಎಲ್ಲ ಲಂಚ ಸ್ಟಾರ್ಟ್ ಆಗಿದೆ. ಹೌದು, ಅವಾಗಲೂ ಕೊಟ್ಟಿದೀವಿ. ಅವಾಗಲೂ ಲಂಚ ಇತ್ತು ಸರ್, ಅವಾಗಲೂ ಲಂಚ ಇತ್ತು ಇದು. ಈಗ ಪ್ರಮಾಣ ಜಾಸ್ತಿ ಆಗಿದೆಯಾ ಅಥವಾ ಅದೇ ಕಂಟಿನ್ಯೂ ಆಗ್ತಿದೆಯಾ? ಜಾಸ್ತಿ ಆಗಿದೆ ಸರ್, ಜಾಸ್ತಿ ಆಗಿದೆ. ಎಸ್, ಅಧಿಕಾರಿಗಳು ಜಾಸ್ತಿ ಮಾಡಿದ್ದಾರೆ. ಒಂದು ನಿಮಿಷ ಗೌಡ್ರೆ, ಪ್ರಶಾಂತ್ ನಾಥ್ ಅವ್ರದ್ದೊಂದು ರಿಯಾಕ್ಷನ್ ತಗೋತೀನಿ. ಇಲ್ಲಿ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆಗಳನ್ನ ರೈಸ್ ಮಾಡುವಂಥ ಕೆಲಸಗಳಾಗ್ತಿದೆ. ಹದ್ಲಿ ಅವರು ಅದನ್ನೇ ಹೇಳಿದ್ದು, ಯಾಕೆ ರಾಜೀನಾಮೆ ಕೊಡಬೇಕು. ರಕ್ಷತ್, ನೋಡಿ, ಒಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕೋ ಬೇಡವೋ ಅಂತಕ್ಕಂಥದ್ದನ್ನು ನಿರ್ಧರಿಸೋದು ದಟ್ಸ್ ಅ ಪ್ರಿರೋಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ವಿಪಕ್ಷಗಳು ಒತ್ತಾಯ ಮಾಡ್ತೀವಿ ಅನ್ನೋ ಕಾರಣಕ್ಕೆ ನಾಳೆ ಹೋಗಿ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ನಾನೇನು ಹೇಳಲ್ಲ. ಯಾಕಂದರೆ ಈಗ ನೀವು ಏನೇ ಆರೋಪಗಳನ್ನು ಮಾಡಿದರೂ ಕೂಡ ಆರೋಪಗಳು ಪ್ರೂವ್ ಆಗಬೇಕು. ಪರ್ಸೆಪ್ಷನ್ನ ಆಧಾರದ ಮೇಲೆ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿಲ್ಲ. ಬಟ್ ಇಲ್ಲಿ ಸಮಸ್ಯೆ ಆಗ್ತಿರೋದೇನು ಗೊತ್ತಾ, ಈ ರೀತಿಯ ಗಂಭೀರ ಆರೋಪಗಳು ಬಂದಾಗ ಒಬ್ಬ DC ಲೆವೆಲ್ನ ಅಧಿಕಾರಿ, ಈಗ ನೀವು ಯಾವುದೋ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕರಣ ಕೇಳ್ತಾ ಇದ್ರಿ, ಆ ಪ್ರಕರಣಕ್ಕೂ ನೀವು ಗೃಹ ಮಂತ್ರಿ ನೋಡಿ, ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಫಾರೆಸ್ಟು, ಕಸ್ಟಮ್ಸು, ಕಮರ್ಷಿಯಲ್ ಟ್ಯಾಕ್ಸು, ಇಲ್ಲಿ ಭ್ರಷ್ಟಾಚಾರ ನಡೆಯಲ್ವಾ? ಯಾವುದೇ ಸರ್ಕಾರ ಇದ್ದಾಗಲೂ ಭ್ರಷ್ಟಾಚಾರ ನಡೆಯುತ್ತೆ ಅಲ್ವಾ? ಈಗ BJP ಅವರೇನು ಅಬಕಾರಿ ಇಲಾಖೆಯಲ್ಲಿ ಇದ್ದಾಗ ನಾವು ಒಂದು ಪೈಸಾ ಭ್ರಷ್ಟಾಚಾರ ಮಾಡ್ತಾ ಇರಲಿಲ್ಲ ಅನ್ನೋದು ನನಗನ್ಸುತ್ತೆ. ಮೂರೂ ಪಾರ್ಟಿಗಳು ಅದು ಹೇಳುವ ಸ್ಥಿತಿಯಲ್ಲಿ ಇಲ್ಲ ಬಿಡಿ. ನಾಗೇಶ್ ಅವ್ರ ಮೇಲೆ ಆರೋಪ ಬಂದು ರಿಸೈನ್ ತಗೊಂಡಿದ್ದು ಅವ್ರದೇ ಕಾಲದಲ್ಲಿ. ಇರಲಿ, ನನ್ನ ಪ್ರಶ್ನೆ ಇರತಕ್ಕಂಥದ್ದೇನು ಗೊತ್ತಾ, ಸಿದ್ದರಾಮಯ್ಯನವರಂಥ ಒಬ್ಬ ಜನಪ್ರಿಯ ನಾಯಕ ಮತ್ತು ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಟ್ಕೊಂಡು ಬಂದಿರತಕ್ಕಂಥ ನಾಯಕರ ಎರಡನೇ ಅವಧಿಯಲ್ಲಿ ಈ ರೀತಿ ಮಂತ್ರಿಯ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪವನ್ನು ಅಥವಾ ಭ್ರಷ್ಟಾಚಾರದಲ್ಲಿ ಅವರ ಹೆಸರಿದೆ ಅವ್ರಿಗೂ ಪಾಲು ಕೊಡಬೇಕು ಅಂತಕ್ಕಂಥದ್ದನ್ನು ಒಬ್ಬ DC ಲೆವೆಲ್ನ ಅಧಿಕಾರಿ, ಅಬಕಾರಿ DC ಲೆವೆಲ್ನ ಅಧಿಕಾರಿ ಹೇಳ್ತಿದ್ದಾರೆ ಅಂತಂದರೆ ಸರ್ಕಾರ ಫಸ್ಟ್ ಅದರಲ್ಲಿ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು. ಈಗ ಎನ್ಕ್ವೈರಿ ಮಾಡುವಾಗ ನೈತಿಕ ಹೊಣೆ ಹೊತ್ತು ತಿಮ್ಮಾಪುರ ರಾಜೀನಾಮೆ ತಗೊಳ್ತಾರೋ ಬಿಡ್ತಾರೋ ದಟ್ ಇಸ್ ಅಪ್ ಟು ಚೀಫ್ ಮಿನಿಸ್ಟರ್ ಟು ಡಿಸೈಡ್. ಆದರೆ ನೀವು ತನಿಖೆನೇ ನಡೆಸಲ್ಲ. ಈಗ ನಾಗರಾಜ್ ಹದ್ಲಿ ಅವರು ಹೇಳ್ತಾರೆ, ತಿಮ್ಮಾಪುರ ಅವರು ಏನು ಸ್ಪಷ್ಟೀಕರಣ ಕೊಡ್ತೀರಿ ನೀವು ಈ ಪ್ರಕರಣದಲ್ಲಿ? ಅಶೋಕ್ ಗೌಡ್ರು ಅದನ್ನು ಸುಮ್ಮನೆ ಜರ್ನಲಿಸಮ್ಗೆ ಕನೆಕ್ಟ್ ಮಾಡಿದ್ರು, ಅದಕ್ಕೂ ನೀವೇನೋ ಮಾತಾಡಿದ್ರು, ಅದಕ್ಕೆ ಏನು ಸಂಬಂಧ ಇರಲಿಲ್ಲ. ಬಟ್ ಅಲ್ಲ, ಆ ಎಕ್ಸಾಂಪಲು ಏನು ಸರಿ ಇರಲಿಲ್ಲ ನನ್ನ ಪ್ರಕಾರ. ಮೆಟಾಫೋರ್ ಅಷ್ಟೇ ಅದು. ಆ ಮೆಟಾಫರ್ಗೂ ಅಬಕಾರಿ ಇಲಾಖೆಗೂ ನ್ಯೂಸ್ ರೂಮ್ ಕೆಲಸ ಮಾಡುವ ಮೆಟಾಫರ್ ಏನು ಸರಿ ಇರಲಿಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ತನಿಖೆಗೆ ಯಾಕೆ ತಯಾರಿಲ್ಲ? ಆರ್ ಬಿ ತಿಮ್ಮಾಪುರ್ ವಿರುದ್ಧ ನೀವು ಶ್ರೀನಾಥ್ ಜೋಶಿ ಪ್ರಕರಣ ಬಂತಲ್ಲಪ್ಪ, ಆ ಪ್ರಕರಣದ ಆದ ನಂತರ ಇನ್ನೊಂದು ಪ್ರಕರಣ ಬಂತು, ಇನ್ನೊಂದು ಬಂದಮೇಲೆ ಮಂಡ್ಯದಲ್ಲಿ ಯಾವುದೋ ಒಂದು ಪ್ರಕರಣ ಬರುತ್ತೆ. ನೀವು ಪ್ರಕರಣಗಳ ಮೇಲೆ ಪ್ರಕರಣಗಳು ಹೊರಗಡೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಫಸ್ಟ್ ಇದನ್ನು ಒಂದು ಥರೋ ಎನ್ಕ್ವೈರಿ ನಡೆಸ್ಬೇಕಲ್ವ, ಯಾವುದೇ ಇಲಾಖೆಯಲ್ಲಿ ಬರಲಿ. ನಾವು ಇವತ್ತು ಒಂದು ಹೊಸ ರೀತಿಯ ದಪ್ಪ ಚರ್ಮದ ಸರ್ಕಾರಗಳನ್ನು, ಎಲ್ಲ ಪಾರ್ಟಿಯ ಸರ್ಕಾರಗಳನ್ನು ನೋಡ್ತಾ ಇದ್ದೀವಿ. ಏನೇ ಆಗಲಿ ನಾವು ತನಿಖೆಗೆ ಒಳಪಡಿಸಲ್ಲ ಅಂತಕ್ಕಂಥದ್ದು ಯಾಕೆ ಅನ್ನೋದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಈಗ ನಾಗೇಂದ್ರರ ಪ್ರಕರಣವನ್ನೇ ನೋಡಿದ್ವಿ ನಾವು. ಇಡೀ ಪ್ರಕರಣದಲ್ಲಿ ನನ್ನ ಇವತ್ತಿನವರೆಗೆ ನನಗೆ ಅಸಿಮ್ಯುಲೇಟ್ ಆಗದೇ ಇರೋದು ರಕ್ಷತ್, ಆ ಪ್ರಕರಣದಲ್ಲಿ 89 ಕೋಟಿಯಷ್ಟು ಹಣ ಒಬ್ಬ ಮಂತ್ರಿಗೆ ಗೊತ್ತಿಲ್ಲದೆ ಖಜಾನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಅಂದರೆ ಆ ಮಟ್ಟದ ಅಧಿಕಾರಿಗಳ ಅಟಾಟೋಪ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರಂತೂ ಬಿಡಲ್ಲ, ನನಗೆ ಗೊತ್ತಿರತಕ್ಕಂಥ ಮಾಹಿತಿ. ಅಬಕಾರಿ ಡಿಪಾರ್ಟ್ಮೆಂಟ್ನಲ್ಲಿ ನೋಡಿ, ಈಗ 5 ಲಕ್ಷ ಯಾರೋ ಕೇಳ್ತಾ ಇದ್ದ ಅಂತ ತಿಳ್ಕೊಳ್ಳಿ. ಈಗ ಮೊನ್ನೆ ಯಾವುದೋ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರಿ, ಆತ ತಾನು ಉಳ್ಕೊಳ್ಳಿಕ್ಕೆ ನಾನು 5 ಲಕ್ಷ ಇಲ್ಲರಿ ಗೃಹ ಮಂತ್ರಿಗಳಿಗೆ ಕೊಡ್ಲಿಕ್ಕೆ ಅಂತಂದರೆ ನಾನು ಅದನ್ನು ಒಪ್ತಾ ಇರಲಿಲ್ಲ ಅಲ್ವಾ. ಬೆಂಗಳೂರಿನಂಥ ಜಾಗದಲ್ಲಿ ಗೃಹ ಮಂತ್ರಿ ಅಂದರೆ ಚಿಲ್ಲರೆ ದುಡ್ಡು ಅಂತ ಅಲ್ಲ, ಒಪ್ಪಲ್ಲ. ಆದರೆ ನೀವು 1.5 ಕೋಟಿಯಷ್ಟು ಹಣ, ಆಮೇಲೆ ಇಟ್ಸ್ ಅ ವೆರಿ ವೆರಿ ಕಾಮನ್ ಸೆನ್ಸ್ ರೀ. ಆ ಲೈಸೆನ್ಸ್ ಕೊಡುವ ಸಂದರ್ಭದಲ್ಲಿ DC ಲೆವೆಲ್ನ ಅಧಿಕಾರಿ ದುಡ್ಡು ತೆಗೆದುಕೊಳ್ತಾ ಇದ್ದಾನೆ ಅಂತಂದರೆ ಮೇಲ್ಗಡೆ ಅದು ಹೋಗುತ್ತೋ ಇಲ್ವೋ, ದಟ್ ಈಸ್ ಅ ಕಾಮನ್ ಸೆನ್ಸ್ ಕ್ವಶನ್. ಕಾಮನ್ ಸೆನ್ಸ್ ಇದ್ದಾಗೂ ನನಗನ್ಸೋದೇನು ಗೊತ್ತಾ, ತನಿಖೆ ಮನಿ ಟ್ರೇಲ್ ಇತ್ತಾ, ಏನು ನಡೀತಾ ಇತ್ತು, ಇದು ತನಿಖೆ ಮಾಡಬೇಕಲ್ಲ ಸರ್ಕಾರ. ಆ ತನಿಖೆ ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಮೂಲಭೂತವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.